ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಚೆನ್ನಾಗಿ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ರಿಲೀಸಿಗೆ ಮುಂಚೆ ಸಿನಿಮಾ ಬಗ್ಗೆ ನೀವು ಮಾತಾಡ್ತಿದ್ರಿ, ಇವತ್ತು ಜನ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ರೆಸ್ಪಾನ್ಸ್ ಎನಿ ಡೇ ದೇರ್ ಹ್ಯಾಪಿನೆಸ್ ಇಸ್ ಮೋರ್ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ನನಗೆ ಖುಷಿ ಆಗೋದು ಯಾವಾಗಂದರೆ ವೆನ್ ಐ ಸಿ ದಿ ಸ್ಮೈಲ್ ಆನ್ ದಿ ಪ್ರೊಡ್ಯೂಸರ್ಸ್ ಫೇಸ್. ಅವ್ರ ಮುಖದಲ್ಲಿ ನಗು ಕಂಡಾಗ ಒಂದು ರೇಂಜಿಗೆ ತೃಪ್ತಿ ಆಗಿದ್ದಾರೆ ಅನ್ನೋದು. ಎಷ್ಟು ತೃಪ್ತಿ ಅನ್ನೋದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಪಬ್ಲಿಕ್ ಪಾಸಿಟಿವ್ ಆಗಿ ಮಾತಾಡೋದೇ ದೊಡ್ಡ ವಿಷಯ ಇವತ್ತಿಗೆ ಅಲ್ವಾ. ಅದರಲ್ಲೂ ನನ್ನ ಪಿಕ್ಚರ್ಸ್ ಹುಡುಕೋದೇ ಅವರು ಖ್ಯಾತಿ ಹುಡುಕೋದ್ರಲ್ಲಿ ನಂಬರ್ 1 ನನ್ನ ಪಿಕ್ಚರ್ಸಲ್ಲಿ. ಅಂಥದ್ರಲ್ಲಿ ಎಲ್ಲೂ ಅಂಥದ್ದು ಕಾಣಿಸ್ಕೊಳ್ಳಿಲ್ಲ ಸರಿ. ರವಿ ಬೋಪಣ್ಣಗಿಂತ ಅಲ್ಲಿ ಜಾಸ್ತಿ ಕಾಣಿಸ್ಕೋತು, ಇದರಲ್ಲಿ ಕಾಣಿಸ್ಕೊಳ್ಳಿಲ್ಲ. ಅದು ಫಸ್ಟ್ ಖುಷಿ ಆಯಿತು. ಆ್ಯಂಡ್ ದ ಹ್ಯಾಪಿ ಸೀಯಿಂಗ್ ಮೀ ಇನ್ ಎ ಲಾಯರ್ಸ್ ಕ್ಯಾರೆಕ್ಟರ್. ಆ್ಯಂಡ್ ಆ ಕ್ಯಾರೆಕ್ಟರ್ನ ಯಾವತ್ತಿದ್ರೂ ಇಷ್ಟಪಡ್ತಾರೆ ಅನ್ನೋದು ಯುದ್ಧಕಾಂಡದಿಂದ ಅದು ನೋಡ್ಕೊಂಬಂದಿರೋಂಥ ವಿಷಯ. ಸೊ ಆ ಲಾಯರ್ ಕೋಟ್ ಹಾಕಿದಾಗಲೇ ನನಗೆ ಅದೊಂಥರ ಚರಿಷ್ಮೆ ಬಂದುಬಿಡುತ್ತೆ. ಯಾಕಂದರೆ ವಾದ ಚೆನ್ನಾಗಿ ಮಾಡ್ತೀನಿ ನಾನು ರೆಗ್ಯುಲರಾಗಿ. ಆಯಿತು. ಅದರಿಂದ ಅದು ಆ ಕ್ಯಾರೆಕ್ಟ್ರ್ ಬಂದರೆ ಅದೊಂಥರ ಗತ್ತದು. ಇಟ್ ಈಸ್ ನನಗೆ ಗೊತ್ತಿಲ್ಲದಿರೋ ಒಂದು ಚರಿಷ್ಮ್ಯಾಟಿಕ್ ಬರುತ್ತೆ ಅದರಲ್ಲಿ. ಆ ಗೆಟಪ್ ಹಾಕೊಂಡು ಬರ್ತಿರ್ಬೇಕಾದ್ರೆ ಲಾಯರ್ ಇಟ್ ಇಸ್ ನಾಟ್ ಎ ಆರ್ಡಿನರಿ ಕ್ಯಾರೆಕ್ಟರ್. ಬೇರೆ ಪಾತ್ರ ಮಾಡೋದಕ್ಕೆ ಲಾಯರ್ ಆಗಲಿ, ಅದು ವಾಕಿಂಗ್ ಸ್ಟೈಲಿಂದ ಹಿಡಿದು ಕೋರ್ಟ್ ಬಳಸೋ ಸ್ಟೈಲಿಂದ ಹಿಡಿದು ಮೈ ಲಾರ್ಡ್ ಅಂತ ಹೇಳೋ ಸ್ಟೈಲಿಂದ ಹಿಡಿದು ಪ್ರತಿಯೊಂದಕ್ಕೂ ಕಣ್ಣಲ್ಲೇ ಆ್ಯಕ್ಟ್ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ದ ಡೈಲಾಗ್ಸ್ ಏನೋ ಕೊಟ್ಟರು ಯುವರ್ ಐಸ್ ಹ್ಯಾಸ್ ಟು ಆ್ಯಕ್ಟ್ ಮೋಸ್ಟ್ ಆಫ್ ದ ಟೈಮ್. ಯು ಹ್ಯಾವ್ ಟು ಕೋಪ ತೋರಿಸಿದ್ರೆ ಅಷ್ಟಲ್ಲೇ ತೋರಿಸ್ಬೇಕಾಯ್ತು. ಅದ್ರಲ್ಲಿ ತುಂಬ ವಿಷಯಗಳು ಅರ್ಥ ಆಗಬೇಕಾಯ್ತು. ಡೈರೆಕ್ಟ್ರ್ ಪಾಪ 1 ಕಿಲೋಮೀಟ್ರ್ ದೂರ ಕೂತಿದ್ರಲ್ಲ, ಕಣ್ಣು ಕಾಣಿಸ್ಲಿಲ್ಲ ಅವ್ರಿಗೆ. ಅಲ್ಲೆಲ್ಲೋ ಕೂತಿರೋರು, ಅಲ್ಲಿಂದ ಆ್ಯಕ್ಷನ್ ಊಟ ಬಚ್ಚಿಕೊಂಡು ಹಿಂಗೆ ಕೂತಿರೋರು ಅವರು. ಅದಕ್ಕೆ ಎಡಿಟಿಂಗ್ ಟೇಬಲಲ್ಲಿ ಎಡಿಟ್ರ್ ಕಾಣಿಸಿರೋದು ಅವ್ರಿಗೆ ಹೇಳಿರೋದು. ಅದು ಬಹುಶಃ ಓಕೆ. ಎವ್ರಿಥಿಂಗ್ ಹ್ಯಾಸ್ ಟೇಕನ್ ಎ ಗುಡ್ ಸ್ಟಾರ್ಟ್. ಬರ್ತಡೇ ಹತ್ರ ಬರ್ತಾ ಇದೆ. ಇಟ್ ಹ್ಯಾಸ್ ಗಿವನ್ ಎ ಗುಡ್ ಟೇಕ್ ಆಫ್, ಗುಡ್ ಸ್ಮೈಲ್ಸ್. ಹೌ ಮಚ್ ಮನಿ ದೇ ವಿಲ್ ಮೇಕ್ ಅಂಡ್ ಆಲ್ ಐ ಡೋಂಟ್ ನೋ. ಓಕೆ, ಆಸ್ ಲಾಂಗ್ ಆಸ್ ದೇ ಆರ್ ಸೇಫ್ ವಿ ಆರ್ ಹ್ಯಾಪಿ ಅಲ್ವಾ. ಬಟ್ ಅಟ್ಲೀಸ್ಟ್ ದೇರ್ ಇಸ್ ಅ ಸ್ಮೈಲ್ ವಿಚ್ ಹಸ್ ಸ್ಟಾರ್ಟೆಡ್ ಬಿಫೋರ್ ಮೈ ಬರ್ತ್ಡೇ. ಅದಂತೂ ಖುಷಿ ಕೊಟ್ಟಿದೆ. ಸರ್, ಮೊನ್ನೆ ಅಂದರೆ ಸಂತೋಷ್ ಟೈಗರ್ ಮುಂದೆ ಕಟೌಟ್ ಶಾರ್ಟ್ಸ್ಗಳು ಹೋದಾಗ ಅಲ್ಲಿ ಸ್ಟಾಫ್ ಮಾತಾಡೋರು ಈ ಥರದ ಕಟೌಟ್ಸ್ಗಳನ್ನು ರವಿ ಸರು ಬೇರೆಯವರಿಗೆ ಸುಮಾರು ಹಾಕ್ಸ್ಕೊಟ್ಟಿದ್ದಾರೆ. ಈ ಥರದ ಕಟೌಟ್ನ ಸ್ಪೆಷಲ್ ಅಂತ ಟ್ರೀಟ್ ಮಾಡಿಬಿಡಿ, ರವಿ ಸರ್ ಇಸ್ ಆಲ್ವೇಸ್ ಸ್ಪೆಷಲ್ ಫಾರ್ ಅಸ್ ಅಂತ. ಸರ್, ಈ ಕಟೌಟ್ಗಳ ಬಗ್ಗೆ ನಿಮ್ಮ ಫೀಲ್? ಫಸ್ಟು ಹತ್ತತ್ರ ಐ ಥಿಂಕ್ 60 ಅಡಿನ 70 ಅಡಿನ ಪ್ರೇಮ ಮತ್ತು ಸರ್ಗೆ ಅಂಬರೀಷ್ಗೆ ಹಾಕಿದ್ದು ನಾವು, ನಾನು ಪ್ರೊಡ್ಯೂಸರ್ ಆದಾಗ. ಅದೇ ಫಸ್ಟ್ ಬಿಗ್ಗೆಸ್ಟ್ ಕಟೌಟು. ಅದಾದ ಮೇಲೆ ಚಕ್ರವೇ ಒಂದು ದೊಡ್ಡ ಕಟೌಟ್ ಹಾಕಿದ್ವಿ. ಪ್ರೇಮ್ ಲೋಕ ರಣಧೀರ ಬಂದಾಗ ಏನಾಯಿತು ಅಂದರೆ ಯೂಶ್ವಲಾಗಿ ಸ್ಟ್ಯಾಂಡಿಂಗ್ ಫಿಗರ್ ಕಟೌಟ್ ಹಾಕಿ ಅಭ್ಯಾಸ ಎಲ್ಲರಿಗೂ. ನಾವು ಕ್ಲೋಸ್ ಅಪ್ನೇ 60 ಅಡಿ 80 ಅಡಿ ಕಪಾಲಿ ಥಿಯೇಟ್ರಲ್ಲಿ ಹಾಕ್ದವನು. ಅಂದರೆ ನನ್ನ ಮನೆ ರಾಜಾಜಿನಗರ ಮನೆ ಮಾಡಿ ಮೇಲೆ ನಿಂತ್ಕೊಂಡ್ರೆ ನನಗೆ ಕಪಾಲಿ ಥಿಯೇಟ್ರ್ ಕಟೌಟ್ ಕಾಣಿಸೋದು ಅವತ್ತಿಗೆ. ಅಂದರೆ ಫೇಸೇ ನಿಮಗೆ 60 ಅಡಿ ಇರೋದು. ಎಸ್ಪೆಷಲಿ ಕಪಾಲಿ ಸಂಧಿಯಲ್ಲಿ ಒಂದು ಜಾಗ ಕಾಣಿಸುತ್ತೆ ನಿಮಗೆ. ಅದಕ್ಕೆ ಯುದ್ಧಕಾಂಡೆಲ್ಲ ನೋಡ್ಬೋದು. ಅದು ನಮ್ಮ ರಾಜ್ಕಮಲ್ ಆರ್ಟ್ಸ್ ಚಿನ್ನಪ್ಪ ಅಂತ ಅವನು ಸರ್ ಎಲ್ಲರೂ ಮಾಡ್ತಾರೆ, ನಾವು ಕ್ಲೋಸ್ ಅಪ್ ಮಾಡೋಣ, ಸ್ಟ್ಯಾಂಡಿಂಗ್ ಬೇಡ ಅಂತೇಳಿ ದಟ್ ಈಸ್ ವೇರ್ ವಿ ಸ್ಟಾರ್ಟೆಡ್ ಕಟೌಟ್ಸ್ ಅಂತಲ್ಲ. ಕಟೌಟ್ಸು ಪಬ್ಲಿಸಿಟಿ ಅವೆಲ್ಲ ಏನೇ ಇದ್ದರೂ ಅದು ಶುರು ನಾಂದಿ ಆಡಿದ್ದು ನಾನೇ, ದೊಡ್ಡದಾಗಿ ಆಡಿದ್ದು ನಾನೇ. ಹಿಂಗೆ ಸಿನಿಮಾ ಪ್ರಚಾರ ಮಾಡೋದಲ್ಲ, ಸಿನಿಮಾದಲ್ಲಿ ವಿಚಾರ ಇದ್ದರೆ ಪ್ರಚಾರ ತುಂಬ ಉಪಯೋಗ ಆಗುತ್ತೆ. ಮೈನ್ ಒಳಗಿರಬೇಕು ಕಂಟೆಂಟ್ ಸ್ಟ್ರಾಂಗ್ ಇದ್ದರೆ ನಾಳೆ ಬೆಳಗ್ಗೆಯಿಂದ ನಮ್ಗೆ ಯಾರಿಗೂ ಕೆಲಸನೇ ಇಲ್ಲ. ಜನ ತೊಗೊಂಡೋಗ್ಬಿಡ್ತೇನೆ ಸಿನಿಮಾನ, ಎಲ್ಲಿಗೋ ಕರ್ಕೊಂಡು ಹೊರಟೋಗ್ತೇನೆ. ಇದು ನಾವೆಲ್ಲ ನೋಡಿರೋಂಥದ್ದು ಅಲ್ವಾ. ಬಟ್ ಇಲ್ಲೇನಾಗಿದೆ ಅಂದರೆ ಇವತ್ತು ಹೇಳ್ತಾ ಹೋಗಬೇಕು. ಟೂ ಮಚ್ ಆಫ್ ಕಾಂಪಿಟೇಷನ್ ಆಗೋಯ್ತು. ಸ್ವಲ್ಪ ಬನ್ನಿ ಈ ಥರ ಒಂದು ಸಿನಿಮಾ ಮಾಡಿದ್ದೀವಿ ಅಂತ ಗುರುತಿಸ್ಬೇಕು. ಈ ಥರ ಇದೆ, ಈ ಜೋನರಲ್ಲಿ ಸಿನಿಮಾ ಇದೆ ಅಂತ ಹೇಳ್ಬೇಕು. ಅದಕ್ಕೆ ಆ ಜೋನರಲ್ಲಿ ಇದೆ ಅಂದ ತಕ್ಷಣ ಅದಕ್ಕೆ ಅಂತ ಒಂದು ಆಡಿಯನ್ಸ್ ಬರ್ತಾರೆ. ಒಟ್ಟಿನಲ್ಲಿ ರವಿಚಂದ್ರನ್ಗೆ 2 ಮುಖ ಶುರುವಾಗಿದೆ ಅಲ್ವಾ. ದೃಶ್ಯ ಆದಮೇಲೆ ಇನ್ನೊಂದು ಮುಖ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಥರ ಥ್ರಿಲ್ಲರು, ಆ ಥರ ಸಿನಿಮಾಗಳು ಬೇಕು ಲೀಗಲ್ ಇದರಲ್ಲಿ. ಇದು ಲೀಗಲ್ ಇದ್ರ ಮೇಲಿರುವಂಥ ಸಿನಿಮಾಗಳು. ಪ್ಲಸ್ ಇವರು ಅದಕ್ಕೆ ಬೇರೆ ಏನೇನೋ ಸೇರಿಸ್ಕೊಂಡಿದ್ದಾರೆ, ಆಯಾಮ ತುಂಬ ಸೇರಿಸ್ಕೊಂಡಿದ್ದಾರೆ. ಸೊಸೈಟಿಯಲ್ಲಿ ನೋಡಿದ್ದನ್ನೆಲ್ಲ ಸೇರಿಸಿ ಒಂದು ಸಿನಿಮಾದಲ್ಲಿ ನನ್ನ ಮೂಲಕ ಹೇಳ್ಬೇಕು ಅನ್ನೋದು ಗುರ್ರಾಜ್ ಆಸೆ. ಅದು ಫಸ್ಟಿಂದ ನಾನು ಇದು ಕೊಟ್ಟಾಗಲ್ಲ ಈ ಕೇಸ್ಗಳನ್ನ ನಾನು ಹೇಳಿ ಏನು ಮಾಡಬೇಕ್ರಿ ಅಂತಿದ್ದೆ. ಇಲ್ಲದು ನಿಮ್ಮ ಬಾಯಲ್ಲಿ ಹೇಳಬೇಕು, ಜನಕ್ಕೆ ತಲುಪಬೇಕು ಅನ್ನೋದು ಅವ್ರ ಆಸೆ ಇತ್ತು. ಅದು ತಲುಪಿಸಿದ್ದೀನಿ ಅಂದರೆ ಅವ್ರು ಖುಷಿಯಾಗಿದೆ ಅಂದರೆ ನನ್ನ ಪರ್ಫಾರ್ಮೆನ್ಸ್ ಗಿಟ್ಟಿದೆ ಅಂತ ಆಯಿತು. ಅದು ಮೇಜರ್ ಕೆಲಸ. ಫೈನಲಿ ನಾವು ಮಾಡೋ ಕೆಲಸ ಶ್ರದ್ಧೆಯಿಂದ ಆನೆಸ್ಟಾಗಿ ಮಾಡಿಬಿಟ್ಟು ಹೊರಟೋಗ್ತೀವಿ ಅಲ್ವಾ. ದಟ್ ಈಸ್ ಇಫ್ ಈ ಸ್ಯಾಟಿಸ್ಫೈಡ್ ಐ ಆಮ್ ಹ್ಯಾಪಿ, ದಟ್ಸ್ ಆಲ್. ದಟ್ ಈಸ್ ಮೈ ಜಾಬ್. ಇವಾಗ ನೀವು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದೀರಾ ಅಂದರೆ ಅದು ನನ್ನ ಕೆಲಸ ಅದು ಅಲ್ವಾ. ಇಷ್ಟು ವರ್ಷ ಇದ್ಬಿಟ್ಟು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದೆ ಅಂತ ಕೇಳಿಸ್ಕೊಳ್ಳೋದೇ ತಪ್ಪು ನಾನು ಅಲ್ವಾ. ಇಷ್ಟು ವರ್ಷ ಇದ್ದೀವಿ, ನಮ್ಮ ಕೆಲಸ ಅಲ್ಲಿ ಸ್ಕ್ರೀನ್ ಮುಂದೆ ಬಂದಮೇಲೆ ವಿ ಡೂ ಅವರ್ ಜಾಬ್. ಇವರಾಗಲಿ ನಾವಾಗಲಿ ವಿ ಕಮ್ ದೇರ್, ವಿ ಗಿವ್ ಅವರ್ ಫುಲ್. ನಮಗೆ ಸೀನ್ ಇಷ್ಟ ಆಗಲಿ ಇಷ್ಟ ಆಗದಿರಲಿ ಅದು ಇಂಪಾರ್ಟೆಂಟ್ ಅಲ್ಲ. ಒಬ್ಬ ಡೈರೆಕ್ಟ್ರಿಗೆ ಅಲ್ಲಿ ಏನು ಬೇಕು ನೀವು ಹಿಂಗೆ ಮಾಡಬೇಕು ಅಂದರೆ ನಾವು ಅದು ಮಾಡಿಕೊಟ್ಟು ಹೋಗೋದು ನಮ್ಮ ಕೆಲಸ. ಡೈರೆಕ್ಟ್ರ್ ಖುಷಿ ಆದ್ರೆ ವಿ ಆರ್ ಹ್ಯಾಪಿ. ಎಡಿಟಿಂಗ್ ಮೇಲೆ ಖುಷಿ ಆದ್ರೆ ವಿ ಆರ್ ಹ್ಯಾಪಿ. ಎಸ್ ಯು ಹ್ಯಾವ್ ಡನ್ ಯುವರ್ ಜಾಬ್. ನಾವು ಅವ್ರ ತಲೆಗೆ ಅವ್ರ ಮನಸ್ಸಿಗೆ ತಲುಪಿದ್ರೆ ಜನಕ್ಕೆ ತಲುಪ್ತೀವಿ ಅನ್ನೋದು ಸುಲಭ. ಅದು ತಲುಪಿದೆ ಇವತ್ತು ಮನಸ್ಸು ತಾಕಿದೆ, ಅಷ್ಟು ಜನಕ್ಕೆ ಅಲ್ಲಿ ತಲುಪಿದೆ. ಅದು ನೋಡೋಣ ಇನ್ನೆಷ್ಟು ದೂರ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಅಂತ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್.